ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನಿರೀಕ್ಷಿತ ಮದುವೆ. ಆರ್ಯ ಅವರೇ, ನನಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತೀರಾ? ಖಂಡಿತ ನಿಮಗಿಂತ ನನಗೆ ನಿಮ್ಮ ಮೇಲೆ ಪ್ರೀತಿ ಜಾಸ್ತಿನೇ ಇದೆ. ಅದು ನಿಮಗೆ ತಿಳಿತಲೇ ಇಲ್ಲ. ಆರ್ಯನ್ ಜಾಹ್ನವಿನ ತನ್ನ ಒಡಲಿನಲ್ಲಿ ಅಂದರೆ ಮಡಿಲಿನಲ್ಲಿ ಕುಳ್ಳಿಸ್ಕೊಂಡು ಅಷ್ಟೊಂದು ಪ್ರೀತಿ ಇದ್ದಿದ್ರೆ ನಾನು ಏನು ಮಾಡಿದ್ದೇನೆ ಅಂತ ನಿಮಗೆ ತಿಳಿತಿತ್ತು ಅಲ್ವಾ ಅಂದ. ಅಂದರೆ ನೀವು ನಮ್ಮ ಅಣ್ಣನಿಗೆ ಕಾಲ್ ಮಾಡಿ ಹೇಳಿದ್ದೀರಾ ಅಂತ ಆನಂದಿಂದ ಕೇಳಿದ್ಲು. ಇಲ್ಲ ಜಾನು ಅಂತ ತಲೆಯಾಡಿಸಿದ ಆರ್ಯ. ಹೇಳಲಿಲ್ವಾ? ಮತ್ತೆ ನೀವು ಏನು ಮಾಡಿದ್ದೀರಾ ಅಂತ ಯೋಚಿಸ್ತಿದ್ಲು ಜಾಹ್ನವಿ. ನಾನು ಹೇಳಿದ್ನಲ್ಲ, ನನ್ನ ಮೇಲೆ ನಿನಗೆ ಖಂಡಿತ ಪ್ರೀತಿ ಇಲ್ಲ ಅಂತ ಅಂದ ಆರ್ಯ. ಜಾಹ್ನವಿಗೆ ಕೋಪ ಬಂದು, ನೀವು ಹಾಗೆ ಮಾತನಾಡಿದರೆ ನನಗೆ ಕೋಪ ಬರುತ್ತೆ. ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇರಬಾರ್ದೆ, ಅಂದರೆ ಇದ್ದಿದ್ದಕ್ಕೆ ತಾನೇ ನಿಮಗೆ ನನ್ನ ಮೇಲೆ ಕೋಪ ಬರುತ್ತೆ ಅಂತ ತಿಳಿದು ಕೂಡ ನಿಮ್ಮ ಮೇಲೆ ಹೇಳ್ದೆ ಕೇಳದೆ ನಿಮ್ಮ ಮನೆಗೆ ಬಂದು ಕೋಪ ಬರಿಸ್ದೆ. ಅಂಥದ್ರಲ್ಲಿ ನನಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತಿರಲ್ಲ. ಆವಾಗ ಇತ್ತೇನೋ, ಆದರೆ ಇವಾಗಂತೂ ನನಗೆ ನಿಜ ಕಾಣಿಸ್ತಾನೇ ಇಲ್ಲ ಅಂದ ಆರ್ಯ. ಆರ್ಯನವರೇ ಅನ್ನುತ್ತಾ ಆರ್ಯನ ಮುಖವನ್ನು ಎರಡು ಕೈಗಳಿಂದ ಹಿಡ್ಕೊಂಡು ನನ್ನ ಕಣ್ಗಳನ್ನು ನೋಡಿ ಒಮ್ಮೆ ಆ ಮಾತು ಹೇಳಿ ಅಂದ್ಲು. ಆರ್ಯನ್ ಜಾಹ್ನವಿ ಕಣ್ಗಳನ್ನೇ ನೋಡ್ತಾ ಅವಳ ಕಣ್ಣುಗಳ ಹತ್ರ ಜರುಗಿ ಕಣ್ಗಳ ಮೇಲೆ ಮುತ್ತಿಟ್ಟ. ನಿನ್ನ ಕಣ್ಣುಗಳು ತುಂಬ ನನ್ನ ಮೇಲಿನ ಪ್ರೀತಿಯೇ ಕಾಣಿಸ್ತಿದೆ ಬಂಗಾರ ಅಂದ. ಜಾಹ್ನವಿ ಆರ್ಯನ್ ತಲೆಯ ಹಿಂದೆ ಕೈಯಿಟ್ಟು ತನ್ನ ಮುಂದೆ ಬಗ್ಗಿಸಿ ಹಣೆ ಮೇಲೆ ಮುತ್ತಿಟ್ಟು ಅಲ್ಲಿಂದ ಮೂಗಿನ ಮೇಲಿಂದ ತುಟಿಗಳ ತನಕ ಟಚ್ ಮಾಡ್ತಾ ಆರ್ಯನ್ ತುಟಿಗಳ ಹತ್ರ ಬಂದು ನಿಂತಳು. ಆರ್ಯನ್ ಕಣ್ಣು ಮುಚ್ಕೊಂಡು ಸವಿದ ಮುತ್ತು ಸಿಗುತ್ತದೆ ಅಂತ ಆಸೆಯಿಂದ ಕಾಯ್ತಾ ಇದ್ರೆ ಜಾಹ್ನವಿ ಆರ್ಯನ್ ಕೆನ್ನೆ ಮೇಲೆ ಮುತ್ತಿಟ್ಬಿಟ್ಲು. ಆರ್ಯನ್ ಕಣ್ಣು ತೆರೆದು, ಜಾಹ್ನವಿ, ಇದು ತುಂಬ ಅನ್ಯಾಯ ಅಲ್ವಾ ಅಂದ. ಆರ್ಯನ್, ಏನಾಯಿತು? ನಾನು ಏನು ಅನ್ಯಾಯ ಮಾಡಿದೆ? ನಾನು ಎಷ್ಟೋ ಆಸೆಯಿಂದ ನೀನು ತುಟಿಗಳಿಗೆ ಮುತ್ತಿಡ್ತೀಯ ಅಂತ ಕಾಯ್ತಿದ್ರೆ ಇಷ್ಟೊಂದು ಮೋಸ ಮಾಡ್ತೀಯಲ್ಲ. ಅಯ್ಯೋ ಆರ್ಯನವರೇ, ಮುತ್ತಿಡ್ನಲ್ಲ. ನೀನು ಇಟ್ಟಿದ್ದು ಮುತ್ತು ಹೇಗಿಡಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ. ನೀನು ಕೂಡ ಹಾಗೇನೆ ಇಡು ಅಂದ. ಏನು, ನೀವು ಇಟ್ಟು ತೋರಿಸಿದ್ರೆ ನಾನು ನೋಡಿ ಮತ್ತೆ ಇಡಬೇಕಾ? ಮುತ್ತು ಒಂದೇ ಸಾಕಾ, ಇನ್ನೂ ಏನಾದರೂ ಕಲಿಬೇಕಾ ಅಂತ ಕೇಳಿದ್ಲು. ನೀನು ಕಲಿತೀನಿ ಅಂದರೆ ಕಲಿಸಲು ನಾನು ರೆಡಿ ಅಂತ ಉತ್ಸಾಹದಿಂದ ಮೇಲಕ್ಕೆದ್ದ ಆರ್ಯ. ಹಾಗೆ ಮೇಲಕ್ಕೆದ್ದ ತಕ್ಷಣ ಜಾಹ್ನವಿ ಜಿಂಕೆ ಮರಿಯಂತೆ ಮೇಲಕ್ಕೆದ್ದು ಹೊರಗಡೆ ಹೋಗಿ, ನೀವು ಕಲಿಸುವ ಟೈಮ್ ಇದೆಲ್ಲ ಆರ್ಯ ಅವರೇ ಅಂತ ನಗ್ತಾ ಡೋರ್ ಹಾಕಿ ಕೆಳಗೆ ಹೋದ್ಲು. ಆರ್ಯನ್ ಕೂಡ ನಗ್ತಾ ಎದ್ದು ಕೆಳಗಡೆ ಬಂದ. ಜಾಹ್ನವಿ ಹೊರಗಡೆ ನಿಂತು ನೋಡ್ತಾ ಇದ್ರೆ ಆರ್ಯನ್ ಬಂದು, ಜಾಹ್ನವಿ ಇಲ್ಲಿ ನಿಂತು ಏನು ಮಾಡ್ತಿದ್ದೀಯಾ ಅಂದ. ನಮ್ಮ ಅಣ್ಣ ಅವರಿಗೋಸ್ಕರ ಕಾಯ್ತಿದ್ದೀನಿ ಆರ್ಯನ್ ಅವರೇ ಅಂದ್ಲು. ಮನೋಜ್ ಅವರು ಇಲ್ಲಿಗೆ ಯಾಕೆ ಬರ್ತಾರೆ ಜಾಹ್ನವಿ ಅಂತ ಒಳಗಡೆ ಹೋಗಿ ಕುಳಿತುಕೊಂಡ ಆರ್ಯ. ಜಾಹ್ನವಿ ಕೂಡ ಬಂದು ಆರ್ಯನ್ ಪಕ್ಕದಲ್ಲಿ ಕೂತ್ಕೊಳ್ತಾ, ಯಾಕಂದರೆ ನಮ್ಮ ಅಣ್ಣನನ್ನು ಇಲ್ಲಿಗೆ ಬರಲು ಹೇಳಿದ್ದೀರಾ ಅಲ್ವಾ? ನಾನು ನಿನ್ನ ಮುಂದೆಯೇ ಇದ್ದೀನಲ್ವಾ? ನಿಮ್ಮ ಅಣ್ಣನಿಗೆ ನಾನು ಯಾವಾಗ ಕಾಲ್ ಮಾಡಿದೆ ಅಂತ ಆರ್ಯನ್ ಹೇಳೋ ಅಷ್ಟರಲ್ಲಿ, ಆರ್ಯನವರೇ, ನೀವು ಆಗಲೇ ನಿಮ್ಮ ಮೇಲೆ ನನಗೆ ಪ್ರೀತಿ ಇದ್ದರೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿತಿತ್ತು ಅಂದ್ರಿ ಅಲ್ವಾ? ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ನಿಮ್ಮ ಕಣ್ಣುಗಳನ್ನು ನೋಡಿದಾಗಲೇ ಅರ್ಥ ಆಯಿತು. ನನಗೋಸ್ಕರ ನೀವು ನಮ್ಮ ಅಣ್ಣನಿಗೆ ನಾನು ಇಲ್ಲಿರುವ ಬಗ್ಗೆ ಹೇಳಿದ್ದೀರಾ ಅಂತ ಅನ್ನಿಸ್ತು. ಅದಕ್ಕೆ ಅಣ್ಣನಿಗೋಸ್ಕರ ಹೊರಗಡೆ ನಿಂತು ನೋಡ್ತಿದ್ದೀನಿ. ಈಗಲಾದರೂ ನನಗೆ ನಿಮ್ಮ ಮೇಲೆ ಪ್ರೀತಿ ಇದೆ ಅಂತ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಅಂತ ಮೂತಿ ತಿರುಗುತ್ತಾ ಅಂದ್ಲು ಜಾಹ್ನವಿ. ಅಲ್ಲಿ ಇತ್ತ ರಂಗಮ್ಮ ಇಲ್ಲದೆ ಇರೋದ್ರಿಂದ ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ನಾನು ಏನೋ ಸರಳವಾಗಿ ತಮಾಷೆ ಮಾಡಿದರೆ ನೀನು ನಿಜ ಅಂತ ನಂಬಿದರೆ ಹೇಗೆ ಬಂಗಾರ ಅಂದ. ಇಷ್ಟಕ್ಕೂ ಅಣ್ಣ ಅವರೆಲ್ಲ ಯಾವಾಗ ಬರ್ತಿದ್ದಾರೆ ಅಂತ ಕೇಳಿದ್ಲು. ಈ ಹೊತ್ತಿಗೆ ಬರಬೇಕು, ಬರ್ತಿರ್ತಾರೆ ಬಿಡು ಅಂದ. ಯಾರ್ಯಾರು ಬರ್ತಿದ್ದಾರೆ ಆರ್ಯನ್ ಅವರೇ? ಇನ್ಯಾರು ಇರ್ತಾರೆ? ನನ್ನ ಫ್ರೆಂಡ್ಸ್, ನಿನ್ನ ಫ್ರೆಂಡ್ಸ್ ಅಂದ ಆರ್ಯ. ನನ್ನ ಫ್ರೆಂಡ್ಸ್ ಅಂದರೆ ಅವನಿ ಶಿವಾನಿನಾ ಅಂತ ಕೇಳಿದ್ಲು. ಅವರೇ ತಾನೇ ನಿನ್ನ ಫ್ರೆಂಡ್ಸ್ ಜಾಹ್ನವಿ ಅಂತ ಆರ್ಯನ್. ನನಗೆ ತಿಳಿಯದಂತೆ ಇವರೆಲ್ಲರನ್ನ ನೀವು ಹೇಗೆ ಕರೆದಿದ್ದೀರಾ ಆರ್ಯನ್ ಅವರೇ ಅಂದ್ಲು. ಶಿವಾನಿಗೆ ಲೊಕೇಶನ್ ಶೇರ್ ಮಾಡಿ ಬರಲು ಹೇಳಿದೆ. ಆಮೇಲೆ ಮನೋಜ್ಗೆ ಎಲ್ಲವನ್ನ ಕರ್ಕೊಂಡು ಬರೋಕ್ಕೆ ಅಡ್ರೆಸ್ ಕಳಿಸಿದೆ. ಜಾಹ್ನವಿ, ಈ ದಿನ ಎಲ್ಲರೂ ಸಂತೋಷವಾಗಿ ಇಲ್ಲೇ ಇದ್ದು ಹೋಗೋಣ ಅಂದ. ವೈಶಾಲಿ ಇತ್ತ ಶರ್ಮಿಳಾ ಅವರೆಲ್ಲ ಆರ್ಯನ್ ಬರ್ತಾನೇನೋ ಅಂತ ಹಾಲ್ನಲ್ಲಿ ಕುಳಿತು ನೋಡ್ತಿದ್ರೆ ಶಿವಾನಿ ಆರ್ಯನ್ ಮೆಸೇಜ್ ನೋಡಿ, ಅಣ್ಣ ಫೋನ್ ಮಾಡಿದೆ, ಮೆಸೇಜ್ ಹಾಕಿ ಲೊಕೇಶನ್ ಶೇರ್ ಮಾಡಿದ್ದಾನಲ್ಲ, ಯಾಕಿರಬಹುದು?
ಜಾಹ್ನವಿನ ಕರ್ಕೊಂಡು ಮನೆಗೆ ಹೋಗದೆ ಅಲ್ಲಿಗೆ ಯಾಕೆ ಹೋದ? ಜಾಹ್ನವಿಗೆ ಆರಾಮಾಗಿ ಇದೆ ಅಲ್ವಾ ಅಂದ್ಕೊಂಡು ಪಟ ಪಟ ಅಂತ ರೆಡಿಯಾಗಿ ಬ್ಯಾಗ್ ತಗೊಂಡು ಕೆಳಗಡೆ ಬರ್ತಿದ್ರೆ ಶರ್ಮಿಳಾ ನೋಡಿ ಶಿವಾನಿ ಅಂತ ಕರೆದ್ಲು. ಶರ್ಮಿಳಾ ಕರಿತಾನೆ ಶಿವಾನಿಗೆ ಕಿರಿಕಿರಿ ಎನಿಸಿ ಏನು ಅಂದ್ಲು. ಕರೆದ್ರೆ ಹತ್ರ ಬರಬೇಕು ಅಂತ ತಿಳಿಯಲ್ವಾ ನಿಂಗೆ ಅಂದ್ಲು. ನಾನು ಅರ್ಜೆಂಟ್ ಕೆಲಸದ ಮೇಲೆ ಹೋಗ್ತಿದ್ದೀನಿ. ಏನೋ ಹೇಳು. ಆರ್ಯನ್ ಜಾಹ್ನವಿಯನ್ನು ಕರ್ಕೊಂಡು ಇನ್ನೂ ಯಾಕೆ ಮನೆಗೆ ಬಂದಿಲ್ವಲ್ಲ? ನಿನಗೆ ಫೋನ್ ಮಾಡಿ ಏನಾದರೂ ಹೇಳಿದ್ನಾ ಅಂತ ಕೇಳಿದ್ಲು. ಇವಾಗ ಅಣ್ಣ ಕಳಿಸಿದ ಮೆಸೇಜ್ ಬಗ್ಗೆ ಏನಾದರೂ ಹೇಳಿದರೆ ಈಕೆ ಕೂಡ ಬರ್ತಾಳೆ ಅಂತ ಪಕ್ಕದಲ್ಲಿದ್ದ ವೈಶಾಲಿಯನ್ನು ನೋಡಿ ಗೂಬೆ ತರಹ ಹೇಗೆ ನೋಡ್ತಿದ್ದಾಳೆ ನೋಡು. ಅಣ್ಣ ಎಲ್ಲಿದ್ದಾನೆ ಅಂತ ತಿಳಿದ್ರೆ ಆ ಅರ್ಥ ಬಂದು ಅಣ್ಣನಿಗೆ ಮನಃಶಾಂತಿ ಇಲ್ಲದಂತೆ ಮಾಡ್ತಾಳೆ. ಅಣ್ಣನ ಬಗ್ಗೆ ನಿಜ ಹೇಳಲೇಬಾರ್ದು ಅಂದ್ಕೊಂಡು ನನಗೆ ತಿಳಿಯೋದು ಚಿಕ್ಕಮ್ಮ ಅಂದ್ಲು. ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿಲ್ವಾ ಏನು ಅಂತ ಶರ್ಮಿಳಾ ಅಂದ್ಲು. ನೀನು ಎಲ್ಲಿಗೆ ರೆಡಿಯಾಗಿ ಹೋಗ್ತಿದೀಯಾ ಅಂತ ಕೂಡ ಕೇಳಿದ್ಲು. ನಾನು ಎಲ್ಲಿಗೆ ಹೋದರೆ ಈಕೆಗೆ ಯಾಕೋ ಅಂದ್ಕೊಂಡು ನನಗೆ ಹೊರಗಡೆ ಕೆಲಸ ಇದೆ, ನಾ ಹೋಗಿ ಬರ್ತೀನಿ ಅಂತ ಶರ್ಮಿಳಾ ಕೇಳಿದ ಪ್ರಶ್ನೆಗಳಿಗೆ ಸರಿಯಾಗಿ ಸಮಾಧಾನದ ಉತ್ತರವನ್ನು ಹೇಳದೆ ಹೊರಟು ಹೋದ್ಲು ಶಿವಾನಿ. ಅಲ್ಲೇ ಕುಳಿತುಕೊಂಡು ಎಲ್ಲವನ್ನ ನೋಡ್ತಾ ಇದ್ದ ವೈಶಾಲಿ ಶಿವಾನಿ ಹಾಗೆ ಸಿಟ್ಟಿನಿಂದ ಉತ್ತರ ಹೇಳಿದ್ದನ್ನು ಕೇಳಿ, ಆಂಟಿ, ನಿಮ್ಮ ಶಿವಾನಿ ಮಧ್ಯೆ ನಿಮಗೆ ಏನಾದರೂ ಗಲಾಟೆ ನಡೆದಿದೆಯಾ ಅಂತ ಕೇಳಿದ್ಲು. ವೈಶಾಲಿ ಹಾಗೆ ಯಾಕೆ ಕೇಳ್ತಿದ್ದಾಳೆ ಅಂಥದ್ದೇನೂ ಇಲ್ಲ, ನಿಮಗೆ ಯಾಕೆ ಹಾಗನ್ನಿಸ್ತು ಅಂತ ಕೇಳಿದ್ಲು. ನೀವು ಕೇಳಿದ ಪ್ರಶ್ನೆಗೆ ಶಿವಾನಿ ಸಿಟ್ಟಿನಿಂದಲೇ ಉತ್ತರ ಹೇಳ್ತಿದ್ರೆ ಅನುಮಾನ ಬಂದು ಕೇಳಿದೆ ಆಂಟಿ ಅಂದ್ಲು. ಅಂಥದ್ದು ಏನೂ ಇಲ್ಲ, ಎಲ್ಲಿಗೋ ಹೋಗ್ತಿದ್ದಾಳೆ ಅಲ್ವಾ, ಅದಕ್ಕೆ ಹಾಗೆ ಹೇಳಿದ್ದಾಳೆ ಬಿಡು. ಆರ್ಯನ್ ಎಲ್ಲಿದ್ದಾನೆ ಅಂತ ಒಂದು ಫೋನ್ ಮಾಡಿ ಕೇಳಬಹುದು ಅಲ್ವಾ ಆಂಟಿ ಅಂದ್ಲು ವೈಶು. ರಾತ್ರಿ ಕಾಲ್ ಮಾಡಿದಾಗ ಜಾಹ್ನವಿ ಮನೆಗೆ ಹೋಗಿ 2 ದಿನ ಇದ್ದು ಬರ್ತೀನಿ ಅಂದಿದ್ದ. ಏನಾಂಟಿ ನೀವು ಹೇಳ್ತಿರೋದು? ಆರ್ಯನ್ ಅಲ್ಲಿಗೆ ಹೋಗೋದೇನು ಅಂದ್ಲು. ಅವನ ಹೆಂಡತಿ ಮನೆಗೆ ಅವನು ಹೋಗ್ತಿದ್ರೆ ನಿನಗೇನಾಯ್ತು ಅಂದ್ಲು ಶರ್ಮಿಳಾ. ಆರ್ಯನ್ ಅಲ್ಲಿಗೆ ಹೋಗ್ತಿದ್ರೆ ನಿಮಗೆ ಏನೂ ಅನ್ನಿಸ್ತಿಲ್ವಾ ಆಂಟಿ? ಯಾಕೆ ಅನ್ನಿಸ್ತಿಲ್ಲ? ಅವಳನ್ನು ಆಗಲೇ ಕೊಲ್ಲಬೇಕು ಅನ್ನೋ ಅಷ್ಟು ಕೋಪ ಇದೆ, ಆದರೆ ಏನು ಮಾಡಲು ಆಗ್ತಿಲ್ವಲ್ಲ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಏನಿದೆ ಅನಿಸೋದಕ್ಕೆ ವೈಶು? ಈ ಮನೆಯಲ್ಲಿ ಯಾರಾದರೂ ನನ್ನ ಮಾತು ಕೇಳ್ತಿದ್ದಾರಾ? ಯಾರು ಅವರಿಷ್ಟ ಬಂದಂತೆ ಅವ್ರು ಮಾಡ್ತಿದ್ದಾರೆ. ನನಗೆ ಯಾಕೆ ಅಂತ ಸುಮ್ಮನೆ ನೋಡ್ತಾ ಇದ್ದೀನಿ. ಆಂಟಿ, ನೀವು ಹಾಗಿದ್ದರೆ ಇವರಿಬ್ಬರು ನಿಮ್ಮ ಮಾತು ಕೇಳೋದೇ ಇಲ್ಲ. ನೀವು ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ಇವಾಗ ಶಿವಾನಿಯನ್ನು ಎಲ್ಲಿಗೆ ಅಂತ ಗದರಿಸಿ ಕೇಳಿದಿದ್ರೆ ಎಲ್ಲಿಗೆ ಹೋಗ್ತಿದ್ದಾಳೆ ಅಂತ ಅವಳೇ ಹೇಳ್ತಿದ್ಲು ಅಲ್ವಾ? ನೀವು ಅವಳು ಹೇಳೋದಿಲ್ಲ ಅಂತ ಸುಮ್ಮನಿದ್ರೆ ನಾಳೆ ಆರ್ಯ ಮದುವೆ ಮಾಡ್ಕೊಂಡು ಬಂದ ಹಾಗೆ ಈ ಶಿವಾನಿ ಕೂಡ ಯಾರನ್ನಾದರೂ ಮದುವೆ ಮಾಡ್ಕೊಂಡು ಬಂದರೆ ಏನು ಮಾಡ್ತೀರಾ ಅಂದ್ಲು. ಶಿವಾನಿ ತನ್ನ ಅಣ್ಣನಿಗೆ ಹೇಳಿದೆ ಅಂತ ಕೆಲಸ ಮಾಡೋದಿಲ್ಲ, ಏನಿದ್ರೂ ಆರ್ಯನ ಒಪ್ಕೊಂಡ್ರೇ ಮಾಡ್ತಾಳೆ ಅಂದ್ಲು. ತಂಗಿ ಮಾತನ್ನು ಆರ್ಯ ಇಲ್ಲ ಅನ್ನಲ್ಲ ತಾನೇ ಆಂಟಿ ಅಂದ್ಲು. ಇಲ್ಲ ಅನ್ನಲ್ಲ, ಆದರೆ ನಮಗೆ ಹೇಳ್ತಾನೆ ಬಿಡು. ವೈಶು, ಈ ದಿನ ಏನೋ ಶಿವಾನಿ ಮದುವೆ ಬಗ್ಗೆ ಯೋಚಿಸ್ತಿದೀಯಾ? ಏನೂ ಇಲ್ಲ ಆಂಟಿ, ಶಿವಾನಿಯನ್ನು ಮದುವೆಯಾಗೋರು ನೆನ್ನೆ ಬರ್ತೀವಿ ಅಂತ ಬರಲಿಲ್ಲ ಅಲ್ವಾ? ಯಾಕೆ ಬರಲಿಲ್ಲ ಅಂತ ತಿಳಿತಾ ಆಂಟಿ? ಯಾಕೆ ಬರಲಿಲ್ಲ ಅಂತ ಕೇಳೋಣ ಅಂದರೆ ಅವ್ರ ಫೋನ್ಗಳೇ ವರ್ಕ್ ಆಗ್ತಿಲ್ಲ ವೈಶಾಲಿ. ಒಂದು ವೇಳೆ ಈ ಶಿವಾನಿಗೆ ಇಷ್ಟ ಇಲ್ಲದೆ ಅವರನ್ನು ಬರದಂತೆ ಏನಾದರೂ ಮಾಡಿರ್ತಾಳೆ ಅಂತೀಯಾ ಆಂಟಿ ಅಂತ ಕೇಳಿದ್ಲು. ವೈಶಾಲಿ ಹಾಗೆ ಅಂತಾನೆ ಶಿವಾನಿಯನ್ನು ಕಾಪಾಡಿ ಹೋಟೆಲ್ನಲ್ಲಿ ರಮೇಶ್ನನ್ನು ಹೊಡೆದವರು ನೆನಪಿಗೆ ಬಂದು ಈ ಶಿವಾನಿ ಆರ್ಯನ ಮುಂದೆ ಮದುವೆಗೆ ಸರಿ ಅಂತ ಒಪ್ಕೊಂಡ್ಳು. ತಂಗಿ ಮಾತನ್ನು ಆರ್ಯ ಇಲ್ಲ ಅನ್ನಲ್ಲ ತಾನೇ ಆಂಟಿ ಅಂತ ಹೇಳಿದ್ದು ನೆನಪಿಗೆ ಬಂತು. ಆಗ ಅವ್ರಿಗೆ ಹೇಳಿ ರಮೇಶ್ನ ಬರದೇ ಇರೋ ಥರ ಏನಾದರೂ ಮಾಡಿಸಿದಾಳ? ಶಿವಾನಿ ಮಾಡಿದರೂ ಮಾಡಿರ್ತಾಳೆ. ಈ ಮಧ್ಯೆ ಅವಳಲ್ಲಿ ತುಂಬ ಧೈರ್ಯ ಜಾಸ್ತಿ ಕಾಣ್ತಿದೆ ಅಂತ ಯೋಚಿಸ್ತಾ ಇರಬೇಕಾದ್ರೆ, ಆಂಟಿ ಏನು ಯೋಚಿಸ್ತಾ ಇದ್ದೀರಾ? ನಾನು ಹೇಳಿದ್ದು ನಿಜಾನಾ ಅಂತ ಕೇಳಿದ್ಲು ವೈಶಾಲಿ. ನನಗಾದರೂ ಏನು ಗೊತ್ತು ವೈಶಾಲಿ, ಸರಿ ನನಗೆ ಕೆಲಸ ಇದೆ ಅಂತ ಎದ್ಲು ಶರ್ಮಿಳಾ. ಆರ್ಯನ್ ಅವರೆಲ್ಲ ಎಲ್ಲಿಗೆ ಹೋಗಿದ್ದಾರೆ ಅಂತ ತಿಳ್ಕೋಬೇಕು ಅಂತ ವೈಶಾಲಿಗೆ ಮನಸ್ಸಲ್ಲಿ ಇತ್ತು. ಆದರೆ ಆರ್ಯನ್ಗೆ ಫೋನ್ ಮಾಡಬೇಕು ಅಂದರೆ ಭಯ ಆಗ್ತಿತ್ತು. ಅದಕ್ಕೆ ಶರ್ಮಿಳಾ ಜೊತೆ ಮಾತುಕತೆ ಆಡ್ತಾ ಅವಳ ಕೈಯಿಂದ ಆರ್ಯನ್ಗೆ ಫೋನ್ ಮಾಡಿಸಿ ಎಲ್ಲಿದ್ದಾರೆ ಅಂತ ತಿಳ್ಕೊಬೇಕು ಅನ್ನೋದು ಇವಳ ಪ್ಲ್ಯಾನ್ ಆಗಿತ್ತು. ಇವಾಗ ಶರ್ಮಿಳಾ ಹೋದರೆ ಆರ್ಯನ್ ಬಗ್ಗೆ ತಿಳಿಯೋ ಅವಕಾಶನೇ ಇರಲಿಲ್ಲ. ಹಾಗಂತ ಆಂಟಿ ಅಂತ ಕರೆದ್ಲು. ಶರ್ಮಿಳಾ ನಿಂತು ಏನು ವೈಶಾಲಿ ಅಂತ ಕೇಳಿದ್ಲು. ಆರ್ಯ ಎಲ್ಲಿದ್ದಾನೆ ಅಂತ ಒಂದ್ಸಲಿ ಫೋನ್ ಮಾಡಿ ಕೇಳಬಹುದು ತಾನೇ ಆಂಟಿ? ಇವಾಗ ಶಿವಾನಿ ಕೂಡ ಆರ್ಯನ ಹತ್ರನೇ ಹೋಗ್ತಿರ್ತಾಳೋ ಏನೋ.
ಹಾಗಂತ ಅನ್ನೋದು ನನ್ನ ಅನುಮಾನ ಅಂದ್ಲು. ನಿಮಗೆ ಅಷ್ಟೊಂದು ಅನುಮಾನ ಇದ್ದರೆ ನೀನೇ ಕಾಲ್ ಮಾಡಿ ಆರ್ಯನ್ ಎಲ್ಲಿದ್ದಾನೆ ಅಂತ ಕೇಳಬಹುದು ತಾನೇ ವೈಶಾಲಿ ಅಂದ್ಲು ಶರ್ಮಿಳಾ. ಮಾಡಬಹುದು, ಆದರೆ ಆರ್ಯನ್ಗೆ ನಾನು ಫೋನ್ ಮಾಡಿದರೆ ನಾನು ಎಲ್ಲಿದ್ರೆ ನಿಂಗೆ ಯಾಕೆ ಅಂತಾನೇನೋ ಆಂಟಿ. ಅದೇ ನೀವು ಮಾಡಿದರೆ ಎಲ್ಲಿದ್ದಾನೆ ಅಂತ ಹೇಳ್ತಾನೆ ಅಲ್ವಾ, ಅದಕ್ಕೆ ನಿಮ್ಮನ್ನೇ ಫೋನ್ ಮಾಡೋಕ್ಕೆ ಹೇಳ್ತಿದ್ದೀನಿ ಅಂದ್ಲು ವೈಶು. ಜಾಹ್ನವಿಯನ್ನು ಕರ್ಕೊಂಡು ಅವಳ ಮನೆಗೆ ಹೋಗಿರ್ತಾನೆ. ಈ ಶಿವಾನಿ ಕೂಡ ಅಲ್ಲಿಗೆ ಹೋಗಿರ್ತಾಳೆ. ನನಗೆ ತಿಳಿದ ಮಟ್ಟಿಗೆ ಇವಾಗಲೇ ಬರಲ್ಲ ಅನಿಸುತ್ತೆ. ನಿನಗೆ ಬೇಕಿದ್ರೆ ನೀನು ಹೋಗಿ ಏನು ಮಾಡ್ತಿದ್ದಾರೆ ಅಂತ ಹೋಗಿ ನೋಡ್ಕೊಂಡು ಬಾ ಅಂದ್ಲು ಶರ್ಮಿಳಾ. ನಾನು ಹೋದರೆ ಎಲ್ಲರೂ ನನ್ನ ಕಡೆ ಯಾಕೆ ಬಂದೆ ಅನ್ನೋ ಥರ ನೋಡ್ತಾರೇನೋ ಆಂಟಿ ಅಂದ್ಲು. ಹಾಗಿದ್ರೆ ಅವ್ರು ಬರೋವರೆಗೂ ಕಾಯ್ತಾ ಇರು ಅಂತ ಹೇಳಿ ಶರ್ಮಿಳಾ ಮೇಲಕ್ಕೆ ಹೋದ್ಲು. ನನಗೆ ಯಾಕೋ ಅವರು ಜಾಹ್ನವಿ ಮನೆಯಲ್ಲಿ ಇಲ್ಲ ಅಂತ ಅನ್ನಿಸ್ತಿದೆ. ಅವರು ಎಲ್ಲಿಗೆ ಹೋಗಿದ್ದಾರೆ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ಯೋಚಿಸ್ತಾ ರೂಮ್ಗೆ ಹೋದ್ಲು. ರೂಮ್ನಲ್ಲಿ ಜ್ಯೋತಿ ಫೋನಲ್ಲಿ ಗೇಮ್ ಮಾಡ್ತಾ ಕೂತಿದ್ದಾಳೆ. ನಾನಿಲ್ಲಿ ಇಷ್ಟೊಂದು ಟೆನ್ಷನ್ ಪಡ್ತಾ ಇದ್ದರೆ ನೀನು ಆರಾಮಾಗಿ ಗೇಮ್ ಮಾಡ್ತಾ ಕೂತಿದ್ದೀಯ ಜ್ಯೋತಿ. ಜ್ಯೋತಿ ತಲೆ ಎತ್ತಿ ವೈಶಾಲಿ ಕಡೆ ನೋಡಿ, ನೀನೇ ಜನರಿಗೆ ಟೆನ್ಷನ್ ಕೊಡ್ತೀಯಾ, ಅಂಥದ್ರಲ್ಲಿ ನಿನಗೆ ಟೆನ್ಷನ್ ಏನು ಬಂತು ಅಂತ ಕೇಳಿದ್ಲು. ಏನು ಜೋಕ್ಸ್ ನಿಲ್ಲಿಸು, ನಾವು ಹೊರಗಡೆ ಹೋಗಬೇಕು, ಬೇಗ ರೆಡಿಯಾಗು ಅಂದ್ಲು. ಯಾರು ಸಂಸಾರ ಹಾಳು ಮಾಡೋಕೋ ಅಂತ ವ್ಯಂಗ್ಯವಾಗಿ ಕೇಳಿದ್ಲು ಜ್ಯೋತಿ. ಈಗಾಗಲೇ ಆರ್ಯನ್ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲದೆ ಕೋಪದಲ್ಲಿದ್ದ ವೈಶಾಲಿಗೆ ಜ್ಯೋತಿ ಹಾಗೆ ಅಂದ ತಕ್ಷಣ ಕೋಪ ಬಂದು ಜ್ಯೋತಿ ಕೆನ್ನೆಗೆ ಒಂದು ಬಾರಿಸಿದ್ಲು. ವೈಶಾಲಿ ಹಾಗೆ ಹೊಡಿತಾಳೆ ಅಂತ ಊಹಿಸದ ಜ್ಯೋತಿಗೆ ಕಣ್ಣು ಕತ್ತಲೆ ಬಂದಂತಾಯಿತು. ಕಣ್ಣಲ್ಲಿ ನೀರು ಕೂಡ ಬಂತು. ವೈಶಾಲಿ ಕಡೆ ಕೋಪದಿಂದ ನೋಡ್ತಾ, ನಿನ್ನಂಥವಳನ್ನು ನಂಬಿದ್ದಕ್ಕೆ ನನಗೆ ಈ ಶಿಕ್ಷೆ ಆಗಬೇಕಾಗಿದ್ದೆ ಅಂದ್ಲು. ನಿನ್ನ ಬಡಬಡಿಕೆ ನಿಲ್ಲಿಸಿ ರೆಡಿಯಾಗು ಬಾ ಅಂತ ಸೀರಿಯಸ್ ಆಗಿ ಹೇಳಿದ್ಲು ವೈಶಾಲಿ. ಜ್ಯೋತಿ ಹೋಗಿ ರೆಡಿಯಾಗಿ ಬರೋ ಅಷ್ಟರಲ್ಲಿ ವೈಶಾಲಿ ಮಾತ್ರೆಗಳನ್ನು ತಗೋತಾ ಇರೋದು ಕಂಡ್ಲು. ಸುಳ್ಳು ಕಾಯಿಲೆ ಅಂತ ಗೊತ್ತಾದ ಮೇಲೂ ಯಾಕೆ ಆ ಮಾತ್ರೆಗಳನ್ನು ತಗೊಳ್ಳೋದು, ಇನ್ನು ಯಾರನ್ನು ಮೋಸ ಮಾಡೋಕ್ಕೆ ಅಂದ್ಲು. ಇವಾಗ ತಾನೇ ಕೆನ್ನೆ ಕೆಂಪಾಗೋ ಥರ ಹೊಡೆದಿದ್ದು, ಇನ್ನೂ ನಿನಗೆ ಬುದ್ಧಿ ಬರಲಿಲ್ವಾ? ಇವಾಗ ನಾನು ಏನಂದೆ, ಇಲ್ಲದೇ ಇರೋ ಕಾಯಿಲೆಗೆ ಮಾತ್ರೆ ಯಾಕೆ ತಗೋತಿದ್ದೀಯಾ ಅಂತ ತಾನೇ ಕೇಳಿದ್ದು. ಹಾಗೆ ತಗೊಂಡ್ರೆ ನಿನಗೆ ಅಪಾಯ ಅಲ್ವಾ ಅಂದ್ಲು. ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಬಿಡು ಅಂತ ಮಾತ್ರೆ ತಗೊಂಡು ಸರಿ ನಡಿ ಹೋಗೋಣ ಅಂತ ಹೊರಗಡೆ ಬಂದು ಡ್ರೈವರ್ ನಿಂತಿದ್ರೆ ಕಾರ್ ತೆಗಿ ಅಂದ್ಲು. ಎಲ್ಲಿಗೆ ಅಮ್ಮ ಅಂತ ಕೇಳ್ತಾ ಡ್ರೈವರ್. ನಾವು ಎಲ್ಲಿಗೆ ಅಂತ ಹೇಳ್ತಾ ಇದ್ರೆ ಬರೋದಿಲ್ವಾ, ಹೇಳಿದರೆ ಮಾತ್ರ ಬರೋದಾ ಅಂತ ಕೋಪದಿಂದ ಅಂದ್ಲು ವೈಶಾಲಿ. ಸರಿ ಬನ್ನಿ ಅಂತ ಕಾರ್ ತೆಗೆದ ಡ್ರೈವರ್. ಜಾಹ್ನವಿಯವರೆಲ್ಲ ಮಾತನಾಡ್ತಾ ಇರಬೇಕಾದ್ರೆ ಇತ್ತ ಹೊರಗಡೆ ಕಾರ್ ಸೌಂಡ್ ಆಯಿತು. ಅಣ್ಣ ಅವರೆಲ್ಲ ಬಂದ ಹಾಗಿದೆ ಅಂತ ಜಾಹ್ನವಿ ಹೊರಗಡೆ ಓಡಿದ್ಲು. ಜಾಹ್ನವಿ ಹಾಗೆ ಸಣ್ಣ ಮಗುವಿನ ಥರ ಓಡ್ತಾ ಇರೋದನ್ನು ನೋಡಿದ ಆರ್ಯ ಹಾಗೆ ನಕ್ಕೊಂಡು ಜಾಹ್ನವಿ ಹೊರಗಡೆ ಬರ್ತಿದ್ದಂತೆ ಒಬ್ಬೊಬ್ಬರೇ ಕಾರ್ನಿಂದ ಇಳಿತಾ ಇದ್ರು. ಕಾರ್ನಿಂದ ಶಿವಾನಿ, ಅವನಿ, ಶ್ರೀಜಾ ಇಳಿದ್ರು. ಹಿಂದಿನ ಕಾರ್ನಿಂದ 3 ಗಂಡ್ಮಕ್ಳು ಇಳಿದ್ರು. ಜಾಹ್ನವಿಗೆ ಎಲ್ಲರನ್ನ ಅಲ್ಲಿ ನೋಡ್ತಿದ್ದಂತೆ ಸಂತೋಷದಿಂದ ಆರ್ಯನ ಕಡೆ ನೋಡಿದ್ಲು. ಜಾಹ್ನವಿ ಮುಖದಲ್ಲಿನ ಸಂತೋಷ ನೋಡಿ ಆರ್ಯನ್ ಕೂಡ ಜಾಹ್ನವಿ ನೀನು ಯಾವಾಗಲೂ ಹೀಗೆ ಸಂತೋಷವಾಗಿ ಇರಬೇಕು ಅಂದ್ಕೊಂಡು, ಶಿವಾನಿ ಇಷ್ಟೊಂದು ಲೇಟಾ, ಯಾಕೆ ಇಷ್ಟು ಲೇಟ್ ಮಾಡಿದ್ರಿ ಅಂದ ಆರ್ಯ. ನಿಮ್ಮ ಅತ್ತಿಗೆ ಇಲ್ಲಿ ಬಂದಾಗಿನಿಂದ ನಮ್ಮ ಅಣ್ಣ ನಮಗೋಸ್ಕರ ಕಾಯ್ತಿರ್ತಾರೆ, ನಾವು ಹೋಗೋಣ ಅಂತ ಒಂದೇ ಸಮನೆ ಗಲಾಟೆ ಮಾಡ್ತಿದ್ಲು ಕಣೋ ಅಂತ ಮನೋಜ್ ಹತ್ರ ಬರ್ತಿದ್ದಂತೆ ಹೇಳ್ದ ಆರ್ಯ. ಆರ್ಯನ್, ಈ ಫಾರಮ್ ಹೌಸ್ ತುಂಬ ಚೆನ್ನಾಗಿದೆ ಕಣೋ, ನೀನು ಯಾವತ್ತೂ ಈ ಥರ ಫಾರಮ್ ಹೌಸ್ ಇದೆ ಅಂತ ನಮಗೆ ಹೇಳಲೇ ಇಲ್ವಲ್ಲೋ ಅಂದ ವೇದಾಂತ್. ಯಾಕೋ ನೈಟ್ ಪಾರ್ಟಿಗಳನ್ನು ಇಲ್ಲಿ ಅರೇಂಜ್ ಮಾಡೋಕ್ಕಾ ಅಂದ ಆರ್ಯ. ಪಾರ್ಟಿ ಗೀಟಿ ಏನು ಕಣೋ, ನಾನು ಖಂಡಿತ ಪಬ್ಗಳಿಗೆ ಪಾರ್ಟಿಗಳಿಗೆ ತುಂಬ ದೂರ ಅಂತ ನಿಮಗೆ ಗೊತ್ತಿಲ್ವಾ ಅಂತ ಶ್ರೀಜಾ ಕಡೆ ನೋಡ್ದ. ಹೌದು ಆರ್ಯನವರೇ, ನಮ್ಮ ಭಾವನಿಗೆ ಖಂಡಿತ ಪಾರ್ಟಿ ಪಬ್ ಅಂದರೆ ಏನು ಅಂತ ಗೊತ್ತೇ ಇಲ್ಲ, ಆದರೆ ನೈಟ್ ಮಾತ್ರ ಕುಡ್ಕೊಂಡು ಲೇಟಾಗಿ ಬರ್ತಾರೆ, ತುಂಬ ಚೆನ್ನಾಗಿ ಗೊತ್ತು ಅಂತ ಕೋಪದಿಂದ ಅಂದ್ಲು ಶ್ರೀಜಾ. ನಾನು ಯಾವಾಗಲೂ ಕುಡಿತೀನಾ ಶ್ರೀ, ಬರ್ತ್ಡೇ ಅಂತ ಕರೆದಿದ್ದಕ್ಕೆ ರಾತ್ರಿ ಪಬ್ಗೆ ಹೋದೆ ಅಷ್ಟೇ ಅನ್ನೋ ಅಷ್ಟರಲ್ಲಿ ಆರ್ಯನ್ ವೇದಾಂತ್ ಬೆನ್ನಿಗೆ ಒಂದು ಏಟ್ ಹಾಕಿ ಸುಳ್ಳು ಹೇಳಿದ್ರು ನಂಬೋ ಥರ ಇರಬೇಕು, ಬನ್ನಿ ಒಳಗೆ ಹೋಗೋಣ ಅಂತ ಆರ್ಯನ್ ಎಲ್ಲರನ್ನ ಒಳಗೆ ಕರ್ಕೊಂಡು ಹೋದ. ಅದಕ್ಕೆನ ಮನೆಗೆ ಕರ್ಕೊಂಡು ಹೋಗದೆ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ, ಒಳ್ಳೆ ಕೆಲಸ ಮಾಡಿದೆ ಅಣ್ಣ,
ಇಲ್ಲಿ ತುಂಬ ಚೆನ್ನಾಗಿದೆ ಅಂದ್ಲು ಶಿವಾನಿ. ಹೌದು ಅಣ್ಣ, ನಾವು ಯಾವತ್ತೂ ಇಲ್ಲಿಗೆ ಬಂದೇ ಇಲ್ವಲ್ಲ, ಯಾಕೆ ಅಂತ ಕೇಳಿದ್ಲು ಶಿವಾನಿ. ಇದು ಈ ಮಧ್ಯೆನೇ ಕೊಂಡ್ಕೊಂಡಿದ್ದು ಶಿವಾನಿ, ಯಾರಿಗೂ ಹೇಳಿರಲಿಲ್ಲ. ಬೇಗನೆ ಎಲ್ಲರಿಗೂ ಹೇಳೋಣ ಅಂದ್ಕೊಂಡಿದ್ದೆ. ಜಾಹ್ನವಿ ಯಾವುದೋ ಆಲೋಚನೆಗಳಿಲ್ಲದೆ ಪ್ರಶಾಂತವಾಗಿ ಇರಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಅದಕ್ಕೆ ಜಾಹ್ನವಿ ಅವ್ರ ಮನೆಗೆ ಹೋಗೋಣ ಅಂದ ತಕ್ಷಣ ಇಲ್ಲಿದ್ದರೆ ಚೆನ್ನಾಗಿರುತ್ತೆ ಅಂತ ಅನಿಸಿ ನಾನು ಇಲ್ಲಿಗೆ ಕರ್ಕೊಂಡು ಬಂದೆ ಅಂದ ಆರ್ಯ. ಅಮ್ಮವ್ರನ್ನ ಇಲ್ಲಿಗೆ ಕರ್ಕೊಂಡು ಬಂದರೂ ನಮ್ಮ ಅಣ್ಣ ಶಿವಾನಿ ಏನು ಮಾಡಿದಾಳೋ ಅಂತ ಕಾಯ್ತಾ ಇರ್ತಾರೆ, ಯೋಚಿಸ್ತಾ ಇರ್ತಾರೆ. ಹಾಗಿರಬಾರ್ದು ಅಲ್ವಾ? ಹಾಗಂತಾನೆ ನಿಮ್ಮೆಲ್ಲರಿಗೂ ನಾನು ಕಾಲ್ ಮಾಡಿ ಮೆಸೇಜ್ ಮಾಡಿದೆ. ನೀವೆಲ್ಲರೂ ಕೂಡ ಇಲ್ಲಿದ್ದರೆ ಜಾಹ್ನವಿ ಇನ್ಮೇಲೆ ಯಾವುದ್ರ ಬಗ್ಗೆನೂ ಯೋಚಿಸೋದಿಲ್ಲ ಅಂತ ಅನ್ನಿಸ್ತು ಕಣೋ, ಅದಕ್ಕೆ ಅಂತ ಆರ್ಯ ಹೇಳ್ತಾ ಇರಬೇಕಾದ್ರೆ ಜಾಹ್ನವಿ ಆರ್ಯನ ಕಡೆ ನೋಡ್ತಾ ಇದ್ಲು. ವೈಶಾಲಿ ಜಾಹ್ನವಿ ಮನೆ ಹತ್ರ ಬಂದು ನೋಡು ಅಷ್ಟರಲ್ಲಿ ಬೀಗ ಹಾಕಲಾಗಿತ್ತು. ಪಕ್ಕದಲ್ಲಿ ಯಾರನ್ನ ಕೇಳಿದ್ರು ಗೊತ್ತಿಲ್ಲ ಅಂತ ಅಂದರು. ವೈಶಾಲಿ ಕಾರ್ನಲ್ಲಿ ಕೂತು ನಾನು ಹೇಳಲಿಲ್ವಾ ಅವರು ಇಲ್ಲಿರಲ್ಲ ಅಂತ ಶರ್ಮಿಳಾಗೆ ಕಾಲ್ ಮಾಡ್ತಿದ್ರೆ ಜ್ಯೋತಿ ನೋಡಿ, ನೀ ಯಾರಿಗೆ ಫೋನ್ ಮಾಡ್ತಿದ್ದೀಯಾ ಅಂತ ಕೇಳಿದ್ಲು. ನಾನು ಆಂಟಿಗೆ ಕಾಲ್ ಮಾಡ್ತಿದ್ದೀನಿ ಕಣೆ, ಅವರು ಇಲ್ಲಿ ಇಲ್ಲ ಅಂತ ಹೇಳ್ತೀನಿ ಅಂತ ಶರ್ಮಿಳಾಗೆ ಫೋನ್ ಎತ್ತಿದ ತಕ್ಷಣ ಹಾಲ್ನಲ್ಲಿ ಆಂಟಿ ನಾನು ಅಂದ್ಲು. ಮಾತಾಡ್ತಿರೋದು ನಾನು ಆಂಟಿ, ವೈಶಾಲಿ ಅಂದ್ಲು. ಅಬ್ಬಾ, ಇವಳು ಗಲಾಟೆಯಿಂದ ಸಾಯ್ತಾ ಇದ್ದೀನಿ ಅಂದ್ಕೊಂಡು ಏನಮ್ಮ ಅಂತ ಬೇಜಾರಿನಿಂದ ಕೇಳಿದ್ಲು. ಆಂಟಿ, ನಾನು ಜಾಹ್ನವಿ ಮನೆ ಹತ್ರನೇ ಬಂದೆ, ಯಾರೂ ಇಲ್ಲ ಆಂಟಿ ಇಲ್ಲಿ, ಮನೆಗೆ ಬೀಗ ಹಾಕಿದೆ ಅಂತ ತುಂಬ ಆತುರದಿಂದ ಹೇಳಿದ್ಲು. ಅದಕ್ಕೆ ಫೋನ್ ಮಾಡಬೇಕಾ ವೈಶಾಲಿ? ಇನ್ನೂ ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆಗಿರಲ್ಲ ಬಿಡು, ನೀನು ಪ್ರತಿ ಸಾರಿನೂ ಫೋನ್ ಮಾಡಿ ಬೇಸರ ತರಿಸ್ಬೇಡ ಅಂದ್ಲು. ಅದಲ್ಲ ಆಂಟಿ, ಬೆಳಗ್ಗೆನೇ ಡಿಸ್ಚಾರ್ಜ್ ಆಗ್ತಾರೆ ಅಂದ್ರಲ್ಲ, ಇವಾಗ ಮಧ್ಯಾಹ್ನ ಆಯಿತು, ಇನ್ನೂ ಆಗಿಲ್ವಾ ಅಂತ ಸಂಶಯದಿಂದ ಕೇಳಿದ್ಲು ವೈಶಾಲಿ. ಹಾಗೆ ಕೇಳಿದ ತಕ್ಷಣ ಶರ್ಮಿಳಾಗೆ ಅನುಮಾನ ಬಂತು. ಶಿವಾನಿ ರೆಡಿಯಾಗಿ ಹೊರಗಡೆ ಎಲ್ಲಿಗೆ ಹೋಗಿರಬಹುದು, ಆರ್ಯನ್ಗೆ ಕಾಲ್ ಮಾಡಿ ತಿಳ್ಕೊಂಡ್ರೆ ಹೇಗೆ ಅಂತ ಅಂದ್ಕೊಂಡು, ಸರಿ ಹಾಗಾದರೆ ಇವಾಗ ಏನು ಮಾಡೋಣ ಅಂದ್ಲು ಶರ್ಮಿಳಾ. ಏನು ಮಾಡೋಣ ಅಂತ ಕೇಳಿದ ತಕ್ಷಣ ವೈಶಾಲಿಗೂ ಕೂಡ ಏನು ಹೇಳಬೇಕು ಅರ್ಥ ಆಗದೆ, ಆಂಟಿ ಏನು ಮಾಡಬೇಕು ಅಂದರೂ ನೀವೇ ಮಾಡಬೇಕು ಅಲ್ವಾ ಅಂತ ಕೇಳಿದ್ಲು. ನಾನು ಏನು ಮಾಡಬೇಕು ವೈಶಾಲಿ, ನೀನೇ ಅಲ್ವಾ ಬೆಳಗಿನಿಂದ ಆರ್ಯನ್ ಬಂದಿಲ್ಲ ಅಂತ ಕೇಳ್ತಾ ಇರೋದು, ನೀನೇ ಎಲ್ಲಿದ್ದಾನೆ ಅಂತ ಕೇಳು ಅಂತ ಫೋನ್ ಇಟ್ಬಿಟ್ಲು ಶರ್ಮಿಳಾ. ವೈಶಾಲಿ ಕೋಪದಿಂದ ಆಕೆಗೆ ಏನು ಚಿಂತೆ ಇಲ್ಲ, ನಮ್ಮನೆ ಆರ್ಯ ಎಲ್ಲಿದ್ದಾನೆ ಅಂತ ಹುಡುಕಲು ಹೇಳ್ತಿದ್ದಾಳೆ. ಆರ್ಯ ಹಾಸ್ಪಿಟಲ್ನಿಂದ ಜಾಹ್ನವಿನ ಎಲ್ಲಿ ಕರ್ಕೊಂಡು ಹೋಗಿದ್ದಾನೆ ಅಂತ ಎಷ್ಟು ಯೋಚನೆ ಮಾಡಿದರೂ ಅರ್ಥನೇ ಆಗ್ತಿಲ್ವೇ ಅಂದ್ಲು. ಜ್ಯೋತಿಗೆ ನಿಂತು ಕಾಲ್ಗಳು ನೋವ್ತಾ ಇದ್ರು. ವೈಶಾಲಿ ಏನೋ ಅಲ್ಲಿ ನಿಂತು ಯೋಚನೆ ಮಾಡ್ತಿದ್ರೆ ವೈಶಾಲಿ ಹೋಗೋಣವಾ ಅಂತ ಕೇಳಿದ್ಲು. ವೈಶಾಲಿ ಜ್ಯೋತಿ ಕಡೆ ನೋಡಿ, ಆರ್ಯ ಎಲ್ಲಿದ್ದಾನೆ ಅಂತ ಗೊತ್ತಾಗೋ ತನಕ ನಾನು ಇಲ್ಲಿಂದ ಕದಲೋದೇ ಇಲ್ಲ ಅಂದ್ಲು. ನಿನಗೆ ಹುಚ್ಚು ಹಿಡಿದಿದೆ, ಯಾಕೆ ಹೀಗೆ ಹುಚ್ಚಾಗಿ ಆಡ್ತಾ ಇದೀಯಾ? ಅವರು ಎಲ್ಲಿದ್ದಾರೆ ಅಂತ ಹೇಗೆ ಗೊತ್ತಾಗುತ್ತೆ? ನೀನು ನಿಂತ್ಕೊಂಡ್ರೆ ನಿಂತ್ಕೋ, ನಾನು ಹೋಗಿ ಕಾರ್ನಲ್ಲೇ ಕೂತ್ಕೊಳ್ತೀನಿ ಅಂತ ಹೋಗ್ತಾ ಇದ್ರೆ ವೈಶಾಲಿ ಜ್ಯೋತಿಯ ಕೈ ಹಿಡಿದು ತಡೆದ್ಲು. ಆರ್ಯ ಎಲ್ಲಿದ್ದಾನೆ ಅಂತ ತಿಳಿಯೋ ತನಕ ನೀನು ಕೂಡ ಇಲ್ಲಿಂದ ಕದಲೋ ಹಾಗಿಲ್ಲ ಜ್ಯೋತಿ ಅಂತ ಸೀರಿಯಸ್ ಆಗಿ ಹೇಳಿದ್ಲು. ನಿನಗೆ ಬಂದಿರೋದು ಕ್ಯಾನ್ಸರಾ ಅಥವಾ ಮೆಂಟಲೋ ಅರ್ಥವಾಗ್ತಿಲ್ವೇ? ಅವರು ಎಲ್ಲಿದ್ದಾರೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ಲು ಜ್ಯೋತಿ. ನೀನು ಮನಸ್ಸು ಮಾಡಿದರೆ ಅವರು ಎಲ್ಲಿದ್ದಾರೆ ಅಂತ ತಿಳ್ಕೊಬಹುದು ಅಂದ್ಲು ವೈಶಾಲಿ. ನಾನು ತಿಳ್ಕೊಳ್ಳೋದು ಏನೇ, ನಿನ್ನ ತಲೆ ಮಣ್ಣು, ನಿನ್ನ ತಲೆ ಕೆಟ್ಟಿದೆ, ಅದಕ್ಕೆ ಈ ಥರ ಕೆಲಸಗಳನ್ನು ಮಾಡ್ತಾ ಇದೀಯಾ ಅಂತ ಜ್ಯೋತಿ ಕೋಪದಿಂದ ಅಂದ್ಲು. ಜ್ಯೋತಿ ಅಂತ ವೈಶಾಲಿ ಕೋಪದಿಂದ ಗದ್ರಿದ್ಲು. ಸುಮ್ಮನೆ ಒದರ್ತಾ ಇರಬೇಡ, ಮತ್ತೆ ತಲೆನೋವು ಬಂದರೆ ನೀನೇ ಸಾಯ್ತೀಯ, ನಿಜವಾಗ್ಲೂ ಕಾಯಿಲೆ ಇರೋಳು ನೀನು ಅಂದ್ಲು ಜ್ಯೋತಿ. ಜ್ಯೋತಿಯನ್ನು ಆ ಮಾತು ಹೇಳಿದ ತಕ್ಷಣ ನುಂಗಿ ಹಾಕೋ ಹಾಗೆ ನೋಡ್ತಾ, ನನ್ನ ಕಾಯಿಲೆ ಬಗ್ಗೆ ನೀನು ನೆನಪು ಮಾಡೋ ಅವಶ್ಯಕತೆ ಏನಿಲ್ಲ, ಆದರೆ ನಾನು ಹೇಳಿದ್ದನ್ನು ಮಾಡು ಅಂದ್ಲು. ನೀನು ಹೇಳಿದ್ದನ್ನು ನಾನು ಏನು ಮಾಡಬೇಕು ಅಂತ ಅರ್ಥ ಆಗದೆ ಕೇಳಿದ್ಲು. ನೀನು ಆರ್ಯನ್ಗೆ ಕಾಲ್ ಮಾಡಿ ಎಲ್ಲಿದ್ದಾರೆ ಅಂತ ಕೇಳು, ನಿನಗಾದರೆ ಆರ್ಯ ಖಂಡಿತ ಹೇಳ್ತಾನೆ, ನಾನು ಕೇಳಿದರೆ ಅವನು ಹೇಳಲ್ಲ, ಆದರೆ ನೀನು ಕೇಳಿದರೆ ಹೇಳೇ ಹೇಳ್ತಾನೆ. ಕಾಲ್ ಮಾಡಿ ಜಾಹ್ನವಿನ ನೋಡೋಕೆ ಬರಬೇಕು ಅಂದ್ಕೊಂಡಿದ್ದೀನಿ, ಎಲ್ಲಿದ್ದೀರಾ ಅಂತ ಕೇಳು ಅಂದ್ಲು ವೈಶಾಲಿ. ಇನ್ನೂ ಎಷ್ಟು ಪಾಪಗಳನ್ನು ಮಾಡ್ತೀಯೇ,
ನೀನು ಮಾಡೋ ಕೆಲಸಗಳಿಗೆ ಕೊನೆಯೇ ಇಲ್ವಾ? ಅವರು ಎಲ್ಲೋ ಪಾಪ ಪ್ರಶಾಂತವಾಗಿದ್ದಾರೆ ಅಲ್ವಾ? ಅವ್ರ ಪಾಡ್ಗಿರಲು ಬಿಡಬಾರ್ದಾ? ನಿನ್ನ ಸಲಹೆಗಳನ್ನು ನಿಲ್ಲಿಸಿ ಹೇಳಿದ್ದನ್ನು ಮಾಡು ಸಾಕು ಅಂದ್ಲು. ನೀನು ಹೇಳಿದರೂ ಕೇಳಲ್ಲ ಅಲ್ವಾ ಅಂತ ಆರ್ಯನ್ಗೆ ಕಾಲ್ ಮಾಡಿದ್ಲು ಜ್ಯೋತಿ. ಆರ್ಯನ್ ಅವರೆಲ್ಲ ಮಾತನಾಡ್ತಾ ಇರುವಾಗ ಫೋನ್ ರಿಂಗ್ ಆಗ್ತಾ ಇರೋದನ್ನು ನೋಡಿದ ಜ್ಯೋತಿ ಅಂತ ನೋಡಿ ಫೋನ್ ತಗೊಂಡು ಹಲೋ ಹಲೋ ಆರ್ಯನ್ ಅವರೇ, ಜಾಹ್ನವಿಗೆ ಈಗ ಹೇಗಿದೆ ಅಂತ ಕೇಳಿದ್ಲು ಜ್ಯೋತಿ. ಜಾಹ್ನವಿ ಚೆನ್ನಾಗೇ ಇದ್ದಾಳೆ ಜ್ಯೋತಿ. ವೈಶು ಚೆನ್ನಾಗಿದ್ದಾಳೆ ಅಲ್ವಾ ಅಂತ ಕೇಳ್ದ. ವೈಶಾಲಿ ಕಡೆ ನೋಡಿ ಅವಳಿಗೇನಂತೆ, ತುಂಬ ಚೆನ್ನಾಗೇ ಇದ್ದಾಳೆ. ನೀವು ಚೆನ್ನಾಗಿದ್ದರೆ ನೋಡೋಕೆ ಆಗದೆ ಅತ್ತು ಸಾಯ್ತಿದ್ದಾಳೆ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು, ಅವಳಿಗೆ ಏನೂ ಇಲ್ಲ ಅವರೇ, ಅವಳು ಚೆನ್ನಾಗಿದ್ದಾಳೆ ಆರ್ಯನ್. ನಾನು ಜಾಹ್ನವಿನ ನೋಡೋಕೆ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ, ಎಲ್ಲಿಗೆ ಬರಬೇಕು ಅಂತ ಕೇಳಿದ್ಲು. ಜಾಹ್ನವಿ ಚೆನ್ನಾಗಿದ್ದಾಳೆ ಜ್ಯೋತಿ, ಮನೆಗೆ ಬಂದಾಗ ನೋಡಬಹುದು ಬಿಡು ಅಂದ. ಜ್ಯೋತಿ ಫೋನ್ ಸ್ಪೀಕರ್ ಮುಚ್ಚಿ ಆರ್ಯನ್ ಮನೆಗೆ ಬಂದಮೇಲೆ ನೋಡಬಹುದು ಅಂತ ಹೇಳ್ತಿದ್ದಾನೆ ಅಂದ್ಲು. ನೀವು ಎಲ್ಲಿದ್ದೀರಾ ಅಂತ ಹೇಳಿದ್ರೆ ನಾವು ಒಂದು ಸಾರಿ ಬಂದು ನೋಡಿ ಹೋಗ್ತೀವಿ ಅಂತ ಹೇಳು ಅಂದು ವೈಶಾಲಿ. ವೈಶಾಲಿ ಹಾಗೆ ಹೇಳಿದರೆ ನಮಗೆ ಏನು ಬೇಕು ಅಂತ ಕೇಳ್ತಾ ಇರೋ ಹಾಗೆ ಅನಿಸಿ ಆರ್ಯನ್ಗೆ ಅನುಮಾನ ಬರುತ್ತೆ. ಏನು ಬರಲ್ಲ ಬಿಡು, ಮುಂಚೆ ಅವರು ಎಲ್ಲಿದ್ದಾರೆ ಅಂತ ತಿಳ್ಕೊ ಅಂದ್ಲು. ನಿನಗೆ ಹೇಳಿದರೆ ಅರ್ಥ ಆಗಲ್ಲ ಅಂತ ಹೇಳಿ, ಹಲೋ ಆರ್ಯನ್, ಸುಮ್ಮನೆ ಹಾಗೆ ನೋಡ್ಬಿಟ್ಟು ಹೋಗ್ತೀವಿ, ಜಾಹ್ನವಿಗೆ ಡಿಸ್ಟರ್ಬ್ ಮಾಡೋದಿಲ್ಲ ಅಂತ ಅಂದ್ಲು. ಜ್ಯೋತಿ, ಅವಕಾಶ ಇದ್ದಿದ್ರೆ ನಾನೇ ಬರಲು ಹೇಳ್ತಿದ್ದೆ ಅಲ್ವಾ? ನೀನು ಬರೋಕ್ಕೆ ಆಗಲ್ಲ, ನಾವು ತುಂಬ ದೂರದಲ್ಲಿದ್ದೀವಿ. 4 ದಿನಗಳಲ್ಲಿ ಜಾಹ್ನವಿ ಮನೆಗೆ ಬರ್ತಾಳೆ ಅಲ್ವಾ? ಮತ್ತೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಬೇಡ ಜ್ಯೋತಿ ಅಂತ ಹೇಳಿ ಫೋನ್ ಇಟ್ಬಿಟ್ಟ ಆರ್ಯ. ಜ್ಯೋತಿ ಫೋನ್ ಸ್ಪೀಕರ್ನಲ್ಲಿ ಹಾಕಿದ್ರಿಂದ ವೈಶಾಲಿ ಎಲ್ಲವನ್ನ ಕೇಳಿಸ್ಕೊಂಡ್ಳು. ತುಂಬ ದೂರದಲ್ಲಿದ್ದಾರಾ ಅಂದರೆ ಎಲ್ಲಿಗೆ ಹೋಗಿದ್ದಾರೆ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ, ಈಗಲಾದರೂ ಮನೆಗೆ ಹೋಗೋಣವಾ ಇಲ್ವಾ ಅಂತ ಕೇಳಿದ್ಲು. ನಿನಗೆ ಇವಾಗ ಸಂತೋಷ ತಾನೇ, ನಡಿ ಅಂದ್ಲು. ಇಬ್ಬರು ಕಾರ್ ಹತ್ತಿ ಹೋದರು. ಯಾರೋ ಫೋನ್ ಅಂತ ಕೇಳಿದ ವೇದಾಂತ್ ವೈಶಾಲಿ ಫ್ರೆಂಡ್ ಜ್ಯೋತಿ ಕಾಲ್ ಮಾಡಿದ್ಲು ಕಣೋ, ಜಾಹ್ನವಿನ ನೋಡಬೇಕಂತೆ, ಎಲ್ಲಿದ್ದೀರಾ ಅಂತ ಹೇಳೋಕ್ಕೆ ಕೇಳಿದ್ಲು. ಹೇಳಿಬಿಟ್ಯಾ, ನಾವು ಎಲ್ಲಿದ್ದೀವಿ ಅಂತ ಹೇಳಿದ್ಯಾ ಆರ್ಯನ್ ಅಂತ ಕೇಳ್ದ. ಹೇಳಿಲ್ಲ ಕಣೋ, ಮನೆಗೆ ಬಂದಮೇಲೆ ನೋಡ್ಬೋದು ಬಿಡು ಅಂದೆ. ಒಳ್ಳೆ ಕೆಲಸ ಮಾಡಿದೆ ಬಿಡು, ಹೇಳಿದಿದ್ರೆ ಆ ವೈಶಾಲಿ ಕೂಡ ಬಂದು ನಮಗೆ ಮನಃಶಾಂತಿ ಇಲ್ಲದ ಹಾಗೆ ಮಾಡ್ತಾಯಿದ್ಲು. ನಿಜವಾಗ್ಲೂ ಅವಳನ್ನು ಯಾಕೆ ನಿನ್ನ ಮನೇಲಿ ಇಟ್ಕೊಂಡಿದ್ದು ಅರ್ಥ ಆಗ್ತಿಲ್ಲ. ಆಗ ಸೀತಮ್ಮ ಬಂದು ಅಡುಗೆ ರೆಡಿಯಾಗಿದೆ ಬನ್ನಿ ಅಂದ್ಲು. ಈ ಕತೆ ಮುಂದುವರಿಯೋದು. ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕೆ ಮುಂದಿನ ಎಪಿಸೋಡ್ಗಾಗಿ ಕಾಯ್ತಾ ಇರಿ. ಹಾಗೆ ಕತೆ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಎಲ್ರಿಗೂ ಕೂಡ ಧನ್ಯವಾದಗಳು.